ಈ ವಿಡಿಯೋದಲ್ಲಿ ಬೆಂಡೆಕಾಯಿ ತಿನ್ನುವುದರಿಂದ ಏನು ಆಗುತ್ತದೆ, ಬೆಂಡೆಕಾಯಿ ತಿನ್ನುವುದರಿಂದ ಆಗುವ ಲಾಭಗಳು ಮತ್ತು ನಷ್ಟಗಳ ಕುರಿತು ಹೇಳುತ್ತೇನೆ. ಹಾಗೆ 2 ಪದಾರ್ಥಗಳು ಬೆಂಡೆಕಾಯಿ ತಿಂದ ಮೇಲೆ ತಿನ್ನಬಾರದು. ಬೆಂಡೆಕಾಯಿ ತಿಂದ ಮೇಲೆ ಆ 2 ಪದಾರ್ಥಗಳು ತಿನ್ನುವುದರಿಂದ ನಿಮಗೆ ನಷ್ಟವಾಗಬಹುದು. ಒಂದೊಂದು ಸಲ ಅದು ಮರಣಾನಿಗೂ ಕಾರಣವಾಗಬಹುದು. ಆ 2 ಪದಾರ್ಥಗಳು ಯಾವುವು ಎಂಬುದು ಸಹ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ನೀವು ಮಾಡುವ ತಪ್ಪುಗಳು ನಿಮ್ಮ ಸಾವಿಗೂ ಕಾರಣವಾಗಬಹುದು. ಅದು ನಿಮ್ಮ ಜೀವನ ಪೂರ್ತಿ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದುದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬೆಂಡೆಕಾಯಿ ಅಂದರೆ ಇಷ್ಟ ಅಥವಾ ಇಷ್ಟವಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ತರಕಾರಿಗಳು ನಮಗೆ ಪ್ರಕೃತಿಯಿಂದ ಸಿಗುತ್ತವೆ. ಸೊ ಪ್ರಕೃತಿಗೆ ನಾವು ಋಣಿಯಾಗಿರಬೇಕು. ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ತರಕಾರಿಗಳು ಸಿಗುತ್ತವೆ. ಈ ತರಕಾರಿಗಳಲ್ಲಿ ಮಿನರಲ್ಸ್, ವಿಟಮಿನ್ಸ್, ಪೌಷ್ಟಿಕಾಂಶಗಳು ಮತ್ತು ಮುಖ್ಯವಾಗಿ ಫೈಬರ್ ಇರುತ್ತದೆ. ಈ ತರಕಾರಿಗಳನ್ನು ತಿನ್ನುವುದರಿಂದ ಮನುಷ್ಯ ಆರೋಗ್ಯವಾಗಿ ಇರುತ್ತಾನೆ. ನಮಗೆ ಬೇಕಾಗುವ ಎನರ್ಜಿ ಕೂಡ ಈ ತರಕಾರಿಗಳಲ್ಲಿ ಲಭ್ಯವಿರುತ್ತದೆ. ಆದುದರಿಂದ ನಮ್ಮ ದೇಹ ಆರೋಗ್ಯವಾಗಿ ಇರಬೇಕಾದರೆ ಫ್ರೆಶ್ ತರಕಾರಿಯನ್ನು ನಾವು ತಿನ್ನಬೇಕು. ಈ ತರಕಾರಿಯಲ್ಲಿ ಒಂದೇ ಅದೇ ಬೆಂಡೆಕಾಯಿ. ಮನುಷ್ಯನಿಗೆ ಅಗತ್ಯವಿರುವ ಎಷ್ಟೋ ಪೌಷ್ಟಿಕಾಂಶಗಳು ಈ ಬೆಂಡೆಕಾಯದಲ್ಲಿದೆ. ಆದರೆ ಈ ಬೆಂಡೆಕಾಯಿ ಜೊತೆಗೆ ಸ್ವಲ್ಪ ಜಾಗೃತರಾಗಿರಬೇಕು ಎಂದು ಸಹ ಹೇಳುತ್ತಾರೆ. ಒಂದು ವೇಳೆ ಬೆಂಡೆಕಾಯಿ ತಿಂದ ನಂತರ 2 ಪದಾರ್ಥಗಳನ್ನು ತಿಂದರೆ ಅಪಾಯ ಕಟ್ಟಿಟ್ಟದ ಬುತ್ತಿ ಎಂದು ಹೇಳಬಹುದು. ಸೊ ಬೆಂಡೆಕಾಯಿ ತಿಂದ ಮೇಲೆ ಆ 2 ಪದಾರ್ಥಗಳು ತಿನ್ನದೇ ಇರುವುದು ಒಳ್ಳೆಯದು. ಈ ದಿನ ನಾನು ಈ ಪದಾರ್ಥಗಳ ಕುರಿತು ಹೇಳುತ್ತೇನೆ. ಹಾಗೆ ಬೆಂಡೆಕಾಯಿ ತಿನ್ನುವುದರಿಂದ ಆಗುವ ಲಾಭಗಳು ಮತ್ತು ನಷ್ಟಗಳ ಕುರಿತು ಸಹ ಹೇಳುತ್ತೇನೆ. ಬೆಂಡೆಕಾಯಿ ನಮ್ಮ ದಿನನಿತ್ಯ ಸೇವನೆಯಲ್ಲಿ ಒಂದು. ಆದರೂ ಇದರ ಪ್ರಯೋಜನ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದು ಒಂದು ಅದ್ಭುತವಾದ ತರಕಾರಿ. ಇದರ ಪ್ರಯೋಜನಗಳ ಲಿಸ್ಟ್ ತುಂಬನೇ ಇದೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಅದರಲ್ಲಿ ಮುಖ್ಯವಾಗಿರುವ ಅಂಶಗಳನ್ನು ಮಾತ್ರ ನಾನು ಹೇಳುತ್ತೇನೆ. ಬೆಂಡೆಕಾಯಿ ಒಂದು ತರಕಾರಿ. ಅದರಲ್ಲಿ ಎಷ್ಟೋ ವಿಟಮಿನ್ಸ್ಗಳು, ಫೈಬರ್ನಂಥ ಅಂಶ ಇದೆ. ಇವು ಅನೇಕ ರೋಗಗಳನ್ನು ಗುಣಪಡಿಸುವ, ಮುಖ್ಯವಾಗಿ ಕಿಡ್ನಿಗೆ ಸಂಬಂಧಿಸಿದಂತೆ ವ್ಯಾಧಿಗೆ ಇದು ರಾಮಬಾಣ. ಇದು ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಕಂಟ್ರೋಲ್ ಮಾಡುತ್ತದೆ. 2011ರಲ್ಲಿ ರಿಸರ್ಚ್ ಮಾಡಿದ ಪ್ರಕಾರ ಬೆಂಡೆಕಾಯಿ ತಿನ್ನುವುದರಿಂದ ಶುಗರ್ ಕಡಿಮೆಯಾಗುತ್ತದೆ ಎಂದು ಸಹ ಹೇಳಿದ್ದಾರೆ. ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚು ಇರುತ್ತದೆ. ಇವು ವ್ಯಾಧಿಗಳಿಂದ ನಮ್ಮ ಶರೀರವನ್ನು ಸಂರಕ್ಷಿಸುತ್ತದೆ. ಕಿಡ್ನಿ ಸಮಸ್ಯೆ ಇರುವವರು ಬೆಂಡೆಕಾಯಿ ಅವರಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಇನ್ನೊಂದು ವಿಷಯ, ಈ ಬೆಂಡೆಕಾಯಿ ಕುರಿತು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಬೆಂಡೆಕಾಯಿ ನಮ್ಮ ಶರೀರದಲ್ಲಿ ಅದ್ಭುತವಾದ ಕೆಲಸ ಮಾಡುವುದಲ್ಲದೆ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಈ ಕೊಲೆಸ್ಟ್ರಾಲ್ ಕುರಿತು ಒಂದು ಸಂಪೂರ್ಣವಾದ ವಿಡಿಯೋವನ್ನು ಮಾಡಿದ್ದೇನೆ. ಇಂಟ್ರೆಸ್ಟ್ ಇರುವವರು ಆ ವಿಡಿಯೋವನ್ನು ನೋಡಿ. ತುಂಬಾನೇ ಉಪಯುಕ್ತವಾದ ವಿಡಿಯೋ ಅದು. ಈ ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ ಮತ್ತು ವಿಟಮಿನ್ B1, B2, B6 ಮತ್ತು ವಿಟಮಿನ್ ಸಿ ಇರುವುದಲ್ಲದೆ ಬೆಂಡೆಕಾಯಿಯಲ್ಲಿ ಜಿಂಕ್ ಮತ್ತು ಕ್ಯಾಲ್ಸಿಯಂ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಪ್ರೆಗ್ನೆನ್ಸಿ ಮಹಿಳೆಯರಿಗೆ ತುಂಬ ಒಳ್ಳೆಯದು. ಇದು ಪ್ರೆಗ್ನೆನ್ಸಿ ಮಹಿಳೆಯರಿಗೆ ತುಂಬ ಉಪಯುಕ್ತವಾದ ಆಹಾರ ಎಂದು ಹೇಳಬಹುದು. ಮೊದಲೇ ಹೇಳಿದಂತೆ ಈ ಬೆಂಡೆಕಾಯಿಯಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತದೆ. ಈ ಬೆಂಡೆಕಾಯಿಯಲ್ಲಿರುವ ಪೊಟ್ಯಾಷಿಯಂ ಕೀಲು ನೋವು ಇರುವವರಿಗೆ ಇದು ತುಂಬ ಉಪಯುಕ್ತವಾದ ಕೆಲಸ ಮಾಡುತ್ತದೆ. ಈ ಬೆಂಡೆಕಾಯಿಯಲ್ಲಿ ಫೈಬರ್ ಇರುವುದರಿಂದ ಬೇಗ ಹೊಟ್ಟೆ ಹಸಿವಾಗುವುದಿಲ್ಲ. ಹಾಗೆ ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಅದು ವೃದ್ಧಾಪ್ಯದಲ್ಲಿ ಬರುವ ಕಣ್ಣಿನ ಸಮಸ್ಯೆ ಹೋಗಲಾಡಿಸಬಹುದು. 2001ರಲ್ಲಿ ಅಧ್ಯಯನ ಮಾಡಿದ ಪ್ರಕಾರ ಬೆಂಡೆಕಾಯಿ ತಿನ್ನುವುದರಿಂದ ಅಸ್ತಮಾ ದೂರವಾಗುತ್ತದೆ ಎಂದು ಸಹ ಹೇಳಿದ್ದಾರೆ. ಆದುದರಿಂದ ಅಸ್ತಮಾ ರೋಗಿಗಳಿಗೆ ವೈದ್ಯರು ನಿಮ್ಮ ಊಟದಲ್ಲಿ ಸ್ವಲ್ಪ ಬೆಂಡೆಕಾಯಿಯನ್ನು ಸೇವಿಸಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಸಹ ಸಲಹೆ ನೀಡುತ್ತಾರೆ. ಅದು ದೊಡ್ಡವರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ, ಅಂದರೆ ಅಸ್ತಮಾ ಇರುವ ಮಕ್ಕಳಿಗೂ ಇದು ತುಂಬ ಒಳ್ಳೆಯದು. ನಾನು ಮೊದಲೇ ಹೇಳಿದಂತೆ ಬೆಂಡೆಕಾಯಿ ತಿಂದ ಮೇಲೆ ಆ 2 ಪದಾರ್ಥಗಳನ್ನು ತಿನ್ನಬಾರದು ಎಂದು ಹೇಳಿದೆ. ಅವು ಯಾವುವು ಎಂದರೆ ಅಗಲಕಾಯಿ ಮತ್ತು ಮುಲ್ಲಂಗಿ. ಡಾಕ್ಟರ್ಸ್ ಹೇಳಿದಂತೆ ಬೆಂಡೆಕಾಯಿ ತಿಂದ ಮೇಲೆ ಈ 2 ಪದಾರ್ಥಗಳನ್ನು ತಿನ್ನಬಾರದು ಎಂದು ಹೇಳುತ್ತಾರೆ. ಬೆಂಡೆಕಾಯಿ ತಿಂದ ಮೇಲೆ ಇಂದಲೇ ಅಗಲಕಾಯಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಟಾಕ್ಸಿನ್ ಉಂಟಾಗುತ್ತದೆ.
ಬದಲಾಗುತ್ತದೆ. ಈ ಟಾಕ್ಸಿನ್ ನಮಗೆ ಎಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಆದುದರಿಂದ ಬೆಂಡೆಕಾಯಿ ತಿಂದ ಮೇಲೆ ಇಂದಲೇ ಹಾಗಲಕಾಯಿಯನ್ನು ತಿನ್ನಬೇಡಿ. ಬೆಂಡೆಕಾಯಿ ತಿಂದ ಮೇಲೆ ಮತ್ತೊಂದು ತಿನ್ನದೇ ಇರುವ ಪದಾರ್ಥ ಎಂದರೆ ಮುಲ್ಲಂಗಿ. ಏಕೆಂದರೆ ಡಾಕ್ಟರ್ ಹೇಳುತ್ತಾರೆ ಬೆಂಡೆಕಾಯಿ ತಿಂದ ಮೇಲೆ ಇಂದಲೇ ಮುಲ್ಲಂಗಿಯನ್ನು ತಿನ್ನಬಾರದು. ಏಕೆಂದರೆ ನಾವು ಬೆಂಡೆಕಾಯಿ ತಿಂದ ಮೇಲೆ ಇಂದಲೇ ಮುಲ್ಲಂಗಿ ತಿನ್ನುವುದರಿಂದ ದೇಹದಲ್ಲಿ ಬಿಳಿ ಮಚ್ಚೆಗಳು ಬರುವ ಸಾಧ್ಯತೆ ಹೆಚ್ಚು ಎಂದು. ನಾರ್ಮಲ್ ಆಗಿ ಅದು ನಾವು ವಿಟ್ಲಿಗೋ ಅಥವಾ ಲಿಟ್ಲಿಗೋ ಡರ್ಮ್ ಎಂದು ಕರೆಯುತ್ತೇವೆ. ಮೀನಾ ತಿಂದ ನಂತರ ಇಂದಲೇ ಹಾಲು ಕುಡಿಯುವುದರಿಂದ ಸಹ ಈ ಬಿಳಿ ಮಚ್ಚೆಗಳು ಬರುತ್ತವೆ. ಹಾಗೆ ಮೀನಿನ ಜೊತೆ ಮೊಸರು ತಿನ್ನುವುದರಿಂದ ಸಹ ಈ ಬಿಳಿ ಮಚ್ಚೆಗಳು ಬರುತ್ತವೆ. ಈ ರೀತಿ ತಿನ್ನುವುದರಿಂದ ದೇಹದಲ್ಲಿ ನಿಧಾನವಾಗಿ ಮಚ್ಚೆಗಳು ಏರ್ಪಡುತ್ತವೆ. ನಂತರ ಅವು ವೇಗವಾಗಿ ಹರಡಬಹುದು. ಅವು ಒಳ್ಳೆಯ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವವರೆಗೂ ಕಡಿಮೆಯಾಗುವುದಿಲ್ಲ. ಕೆಲವು ವೇಳೆ ನಾವು ಎಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡರೂ ಕಡಿಮೆಯಾಗುವುದಿಲ್ಲ. ಯಾವುದೇ